ಕೋಗಿಲೆಯ ಸ್ವರ ಗಾನ, ಕಾಗೆಯ ಸ್ವರ ಹೀನ. ಇಂಪನ್ನೇ ಇಚ್ಛಿಸುವ ಕಿವಿ, ತಿಳಿಯಲಿಲ್ಲ ಅವುಗಳ ಭಾವನ. ಹೃದಯಕ್ಕೆ ಕೇಳಿದರೇನೇ ಸುಖ ದುಃಖಗಳ ವೇದನ. ಕೋಗಿಲೆಯ ಸ್ವರವು ಗಾನದಂತೆ ಇಂಪಾಗಿ ಇರುತ್ತದೆ. ಕಾಗೆಯ ಸ್ವರವು ಕರ್ಕಶವಾಗಿರುತ್ತದೆ. ಇದು ಸುಸ್ವರ ಮತ್ತು ದುಸ್ವರ ನಾಮಕರ್ಮದ ಉದಯದಿಂದ ಆಗುತ್ತದೆ. ಆದರೆ ನಮ್ಮ ಕಿವಿ ಯಾವಾಗಲೂ ಇಂಪಾದ ಸ್ವರವನ್ನೇ ಆಸೆ ಮಾಡುತ್ತದೆ. ಅದು ಕಿವಿಯ ಸ್ವಭಾವ. ಕೋಗಿಲೆ ದುಃಖದಿಂದ ಕೂಗಿದರೂ ನಮಗೆ ಇಂಪು ಎನಿಸುತ್ತದೆ. ಅದೇ ಕಾಗೆ ಸಂತೋಷದಿಂದ ಕೂಗಿದರೂ ಅದು ಕರ್ಕಶ ಎನಿಸುತ್ತದೆ. ಸ್ವರದಲ್ಲಿ ಸುಖ ದುಃಖ ಇಲ್ಲ. ಅದು ಹೃದಯಕ್ಕೆ ಕೇಳಿದರೇನೇ, ಅಂದರೆ ಕಿವಿ ಬಿಟ್ಟು ಹೃದಯಕ್ಕೆ ಕೇಳಿದರೇನೇ, ಅಂದರೆ ಹೃದಯದಲ್ಲಿ ಉತ್ಪನ್ನವಾದ ಭಾವನೆಯೇ ಮಾನಸಿಕ ಸುಖ ದುಃಖದ ಕಾರಣ ಆಗುತ್ತದೆ. ಇಲ್ಲವಾದರೆ ಕೇವಲ ಶಬ್ದ ಕೇಳಿತು ಅಷ್ಟೇ ಎನಿಸುತ್ತದೆ. ಅದಕ್ಕೆ ಯಾವ ಬೆಲೆಯೂ ಇರುವುದಿಲ್ಲ.